ನಮಸ್ಕಾರ ವಿದ್ಯಾರ್ಥಿಗಳೇ, ನಾವಿವತ್ತು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಸಬ್ಜೆಕ್ಟ್ನಲ್ಲಿ ಟೈಮ್ ಸೀರೀಸ್ ಅನಾಲಿಸಿಸ್ ಬಗ್ಗೆ ಮೆಷರ್ಮೆಂಟ್ ಆಫ್ ಟ್ರೆಂಡ್ ಅನ್ನೋ ಟಾಪಿಕ್ನ ಡಿಸ್ಕಸ್ ಮಾಡೋಣ. ಇದಕ್ಕಿಂತ ಮುಂಚೆ ನಾನು ಸೆಷನ್ 1ನಲ್ಲಿ ನಿಮಗೆ ಟೈಮ್ ಸೀರೀಸ್ ಅಂದರೆ ಏನು, ಟೈಮ್ ಸೀರೀಸ್ ಯಾತಕ್ಕೋಸ್ಕರ ಬೇಕು, ಟೈಮ್ ಸೀರೀಸ್ನಲ್ಲಿ ಯಾವ್ಯಾವ ರೀತಿ ಕಾಂಪೊನೆಂಟ್ಸ್ ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ. ಟೈಮ್ ಸೀರೀಸ್ನಲ್ಲಿ ಬರೋವಂತಹ ಮೊದಲನೇ ವೇರಿಯೇಷನ್ನೇ ಲಾಂಗ್ ಟರ್ಮ್ ಟ್ರೆಂಡ್ ಅಥವಾ ಟ್ರೆಂಡ್ ಅಂತ ಹೇಳ್ತೀವಿ. ಇವತ್ತು ನಾವು ಆ ಟ್ರೆಂಡನ್ನು ಯಾವ ರೀತಿ ಮೆಷರ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡೋಣ. The first component of time series is trend. In order to know the element of trend in time series, we need to measure or determine it. There are various methods of measuring trend. ನಾವು ಟ್ರೆಂಡ್ ಅನ್ನೋದು ಯಾವ ರೀತಿ ಇರುತ್ತೆ ಅಂತ ಕಂಡುಹಿಡಿಬೇಕು ಅಂದರೆ ಅದನ್ನು ಫಸ್ಟು ಮೆಷರ್ ಮಾಡಬೇಕು. ಅದನ್ನು ಮೆಷರ್ ಮಾಡಿದ್ರೆ ಮಾತ್ರ ಟ್ರೆಂಡ್ ಯಾವ ರೀತಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅದನ್ನು ಮೆಷರ್ ಮಾಡೋದಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದೆ. ಲಾಂಗ್ ಟರ್ಮ್ನಲ್ಲಿ ಯಾವ ರೀತಿ ವೇರಿಯೇಷನ್ ಇದೆ ಡೇಟಾನಲ್ಲಿ ಅಂತ ನೋಡಬೇಕಂದ್ರೆ ಬೇರೆ ಬೇರೆ ಮೆಥಡ್ನ ನಾವು ಅಪ್ಲೈ ಮಾಡಿ ಆ ವೇರಿಯೇಷನ್ನ ಕಂಡುಹಿಡಿತೀವಿ. ಆ ವೇರಿಯೇಷನ್ನ ಮೆಷರ್ ಮಾಡೋದಕ್ಕೆ ಅಥವಾ ಕಂಡುಹಿಡಿಯೋದಕ್ಕೆ ಇರುವಂತಹ ಮೆಥಡ್ ಯಾವ್ದ್ಯಾವುದು ಅಂದರೆ ಮೊದಲನೇದು ಫ್ರೀ ಹ್ಯಾಂಡ್ ಆರ್ ಗ್ರಾಫಿಕ್ ಮೆಥಡ್, ಸೆಮಿ ಆವರೇಜ್ ಮೆಥಡ್, ಮೂವಿಂಗ್ ಆವರೇಜ್ ಮೆಥಡ್ ಆ್ಯಂಡ್ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ಸ್ ಅಂತ ಈ 4 ಮೆಥಡ್ಗಳು ಬರುತ್ತೆ. ಫ್ರೀ ಹ್ಯಾಂಡ್ ಆರ್ ಗ್ರಾಫಿಕ್ ಮೆಥಡ್ ಇದು ಮೊದಲನೇ ಮೆಥಡ್, ಸೆಕೆಂಡ್ ಮೆಥಡು ಸೆಮಿ ಆವರೇಜ್ ಮೆಥಡ್ ಆ್ಯಂಡ್ ಥರ್ಡ್ ಒನ್ ಮೂವಿಂಗ್ ಆವರೇಜ್ ಮೆಥಡ್ ಆ್ಯಂಡ್ ಫೋರ್ತ್ ಒನ್ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ಸ್. ಇವಾಗ ಇವತ್ತಿನ ಸೆಷನಲ್ಲಿ ನಾನು ನಿಮ್ಮ ಹತ್ರ ಫ್ರೀ ಹ್ಯಾಂಡ್ ಆರ್ ಗ್ರಾಫಿಕ್ ಮೆಥಡ್ ಮತ್ತು ಸೆಮಿ ಆವರೇಜ್ ಮೆಥಡ್ನಲ್ಲಿ ಯಾವ ರೀತಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡ್ತೀನಿ. ಮೊದಲನೇ ಮೆಥಡ್ಡು ಫ್ರೀ ಹ್ಯಾಂಡ್ ಆರ್ ಗ್ರಾಫಿಕ್ ಮೆಥಡ್. ಈ ಫ್ರೀ ಹ್ಯಾಂಡ್ ಆರ್ ಗ್ರಾಫಿಕ್ ಮೆಥಡ್ ಅಂತ ಹೇಳಿದ್ರೆ ನಾವು ಆ್ಯಕ್ಚುಯಲ್ ಡೇಟಾನ ಗ್ರಾಫ್ನಲ್ಲಿ ಪ್ಲಾಟ್ ಮಾಡಿಬಿಟ್ಟು ಅದಕ್ಕೆ ಟ್ರೆಂಡ್ ಲೈನ್ನ ಹಾಕ್ತೀವಿ. ಈ ಫ್ರೀ ಹ್ಯಾಂಡ್ ಆರ್ ಗ್ರಾಫಿಕ್ ಮೆಥಡ್ ಅನ್ನೋದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಗಿದೆ. ನೀವು ಈಗಾಗಲೇ ಹಿಂದಿನ ಸೆಮಿಸ್ಟ್ರಲ್ಲಿ ಡಯಾಗ್ರಮೆಟ್ರಿಕ್ ಆ್ಯಂಡ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನ ಓದಿದ್ದೀರಾ. ಹಾಗಾಗಿ ನಿಮಗೆ ಗ್ರಾಫ್ ಏನು ಹೊಸದಲ್ಲ. ಗ್ರಾಫ್ ಹೇಗೆ ಹಾಕಬೇಕು, ಯಾವ ರೀತಿ ಸ್ಕೇಲ್ ಇಟ್ಕೋಬೇಕು, ಇದೆಲ್ಲ ನಿಮಗೆ ಫೆಮಿಲಿಯರ್ ಆಸ್ಪೆಕ್ಟ್ಸ್. ಈ ಗ್ರಾಫಿಕ್ ಮೆಥಡ್ ಮೂಲಕ ನಾವು ಟ್ರೆಂಡನ್ನು ಮೆಷರ್ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಗ್ರಾಫಿಕ್ ಮೆಥಡು ಇಟ್ ಈಸ್ ಮೋಸ್ಟ್ ಸಿಂಪಲ್, ಫ್ಲೆಕ್ಸಿಬಲ್ ಆ್ಯಂಡ್ ಲೆಸ್ ಟೈಮ್ ಕನ್ಸ್ಯೂಮಿಂಗ್ ಮೆಥಡ್ ಅಂತ ಹೇಳ್ಬೋದು. ಆದರೆ ಇದ್ರದ್ದು ಡಿಮೆರಿಟ್ಸ್ ಏನಂತ ಹೇಳಿದ್ರೆ ಇಟ್ ಈಸ್ ವೆರಿ ಸಬ್ಜೆಕ್ಟಿವ್ ಆ್ಯಂಡ್ ಪ್ರಿಡಿಕ್ಷನ್ಸ್ ಲ್ಯಾಕ್ ರಿಲಯಬಿಲಿಟಿ. ಸಬ್ಜೆಕ್ಟಿವ್ ಅಂತ ಹೇಳಿದ್ರೆ ಅರ್ಥ ಏನಂದರೆ ಪ್ರತಿಯೊಬ್ಬರೂ ಅವ್ರಿಗೆ ಯಾವ ರೀತಿ ಅಂದರೆ ಪರ್ಸ್ನಲ್ ಜಡ್ಜ್ಮೆಂಟ್ ಬೇಸಿಸ್ ಮೇಲೆ ಟ್ರೆಂಡ್ ಲೈನ್ನ ಹಾಕಬೇಕಾಗತ್ತೆ. ಗ್ರಾಫಿಕ್ ಮೆಥಡ್ನಲ್ಲಿ ಟ್ರೆಂಡ್ ಲೈನ್ ಹಾಕೋದಕ್ಕೆ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಏನೂ ಇಲ್ಲ. ಹಾಗಾಗಿ ಯಾವಾಗ ಇದು ಪರ್ಸ್ನಲ್ ಜಡ್ಜ್ಮೆಂಟ್ ಮೇಲೆ ಬೇಸ್ ಆಗುತ್ತೋ ಆವಾಗ ಸಬ್ಜೆಕ್ಟಿವ್ ಆಗಿರುತ್ತೆ. ಅಂದರೆ ನಮ್ಮ ಅಸಂಪ್ಷನ್ಗೆ ತಕ್ಕಂಗೆ ಟ್ರೆಂಡ್ ಲೈನ್ ಆಗಿಬಿಡುತ್ತೆ. ಹೀಗಾಗಿ ಇದರಲ್ಲಿ ರಿಲಯಬಿಲಿಟಿ ತುಂಬ ಇದೆ ಅಂತ ಹೇಳೋಕ್ಕಾಗಲ್ಲ. ಇಟ್ ಲ್ಯಾಕ್ಸ್ ಸಮ್ ರಿಲಯಬಿಲಿಟಿ. ನೆಕ್ಸ್ಟ್ ಯಾವ ರೀತಿ ನಾವು ಮಾಡ್ತೀವಿ ಗ್ರಾಫಿಕ್ ಮೆಥಡಲ್ಲಿ ಅಂತ ಹೇಳಿದಾಗ ಫಸ್ಟ್ ಡೇಟಾ ಈಸ್ ಪ್ಲಾಟೆಡ್ ಆನ್ ದ ಗ್ರಾಫ್ ಟೇಕಿಂಗ್ ಟೈಮ್ ಆನ್ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವ್ಯಾಲ್ಯೂಸ್ ಆನ್ ವೈ ಆ್ಯಕ್ಸಿಸ್. ಎಕ್ಸ್ ಆ್ಯಕ್ಸಿಸ್ನಲ್ಲಿ ಟೈಮ್ ಅಂತ ಹೇಳಿದಾಗ ಪ್ರಾಬ್ಲಮ್ನಲ್ಲಿ ಇಯರ್ಸ್ ಅಂತ ಕೊಟ್ಟಿದ್ರೆ ಇಯರ್ ಆಗುತ್ತೆ, ಮಂತ್ಸ್ ಆಗಿರ್ಬೋದು ಅಥವಾ ವೀಕ್ಸ್, ಡೇಸ್ ಈ ಥರ ಯಾವುದಾದ್ರೂ ಆಗಿರ್ಬೋದು. ವ್ಯಾಲ್ಯೂಸ್ ಅಂದಾಗ ಸೇಲ್ಸ್, ಪ್ರೊಡಕ್ಷನ್, ಎಕ್ಸ್ಪೋರ್ಟ್, ಇಂಪೋರ್ಟ್ ಈ ರೀತಿ ಏನಾದರೂ ವ್ಯಾಲ್ಯೂ ಕೊಟ್ಟಿರ್ತಾರಲ್ವ ಅದಾಗಿರುತ್ತೆ. ಒಂದ್ಸಲ ನೀವು ಗ್ರಾಫ್ನಲ್ಲಿ ಸ್ಕೇಲ್ ಹಾಕ್ಕೊಂಡು ಆ್ಯಕ್ಚುಯಲ್ ಡೇಟಾ ಏನಿದೆ ಅದನ್ನು ಗ್ರಾಫ್ನಲ್ಲಿ ಪ್ಲಾಟ್ ಮಾಡಿಬಿಡ್ತೀರಾ. ಆ್ಯಕ್ಚುಯಲ್ ಡೇಟಾ ಆದಮೇಲೆ ಆ್ಯಕ್ಚುಯಲ್ ಡೇಟಾನಲ್ಲಿ ಆಲ್ಮೋಸ್ಟ್ ಮಿಡಲ್ಗೆ ಬರೋ ಥರ ಸ್ಮೂತ್ ಲೈನ್ನ ನಿಮ್ಮ ಅಸಂಪ್ಷನ್ ಮೇಲೆ, ನಿಮ್ಮ ಪರ್ಸ್ನಲ್ ಜಡ್ಜ್ಮೆಂಟ್ ಮೇಲೆ ಮಿಡಲ್ ಅಂದರೆ ಯಾವುದು ಅನ್ನೋ ಥರ ನೋಡಿಕೊಂಡು ಆ ಮಿಡಲಲ್ಲಿ ಸ್ಮೂತ್ ಲೈನ್ನ ಡ್ರಾ ಮಾಡ್ತೀರಾ. ದಟ್ ಲೈನ್ ಈಸ್ ನಥಿಂಗ್ ಬಟ್ ಟ್ರೆಂಡ್ ಲೈನ್. ಈಗ ನಾನೊಂದು ಎಕ್ಸಾಂಪಲ್ನ ತೊಗೊಂಡು ನಿಮಗಿದನ್ನ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಇಯರ್ 2000ಇಂದ 2008 ತನಕ ಇದೆ. ಪ್ರೊಡಕ್ಷನ್ ಆಫ್ ಸ್ಟೀಲ್ಸ್ದು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ನಿಮಗೆ ಮೊದಲೇ ಹೇಳ್ದಂಗೆ ಟೈಮ್ ಅಂದರೆ ಇಯರ್ನ ನಾನು ಎಕ್ಸ್ ಆ್ಯಕ್ಸಿಸ್ನಲ್ಲಿ, ಪ್ರೊಡಕ್ಷನ್ ಆಫ್ ಸ್ಟೀಲ್ನ ವೈ ಆ್ಯಕ್ಸಿಸ್ನಲ್ಲಿ ಹಾಕ್ಕೊಂಡು ಈ ಬ್ಲೂ ಕಲರ್ ಲೈನ್ ನಿಮಗೇನು ಕಾಣ್ತಾ ಇದೆ ಇದು ಆ್ಯಕ್ಚುಯಲ್ ಡೇಟಾ, ಅದನ್ನು ನಾನು ಪ್ಲಾಟ್ ಮಾಡ್ಕೊಂಬಿಟ್ಟಿದ್ದೀನಿ. ಆ್ಯಕ್ಚುಯಲ್ ಡೇಟಾ ಆದಮೇಲೆ
ಆ್ಯಕ್ಚುಯಲ್ ಡೇಟಾದು ಮಿಡಲ್ನಲ್ಲಿ, ಅಂದರೆ ಎರಡು ಟ್ರಯಾಂಗಲ್ ಶೇಪ್ನಲ್ಲಿ ನಿಮಗೆ ಮೂಮೆಂಟ್ ಕರ್ವ್ ಕಾಣ್ತಾನೆ ಇದೆಯಲ್ವಾ, ಆ ಕರ್ವಲ್ಲಿ ಆಲ್ಮೋಸ್ಟ್ ಮಿಡಲ್ಗೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ ತನಕ ಒಂದು ಸ್ಟ್ರೈಟ್ ಲೈನ್ನ ಹಾಕ್ತೀರಾ. ಈ ಸ್ಟ್ರೈಟ್ ಲೈನ್ ಹಾಕುವಾಗ ಯಾವುದೇ ರೀತಿ ವ್ಯಾಲ್ಯೂಸ್ ಈ ಥರ ತೊಗೋಬೇಕು, ಆ ಥರ ತೊಗೋಬೇಕು, ಹಂಗಿರಬೇಕು, ಹಿಂಗಿರಬೇಕು ಅಂತ ಯಾವ ವ್ಯಾಲ್ಯೂನೂ ಇಲ್ಲ. ಇಟ್ ಈಸ್ ಜಸ್ಟ್ ಆನ್ ಯುವರ್ ಅಸಂಪ್ಷನ್ ದಟ್ ಮಿಡಲ್ ಆಫ್ ದಿ ಗ್ರಾಫ್ ಏರಿಯಾ, ಆ ಗ್ರಾಫ್ದು ಏನು ಬಂದಿದೆ ನಿಮಗೆ ಪ್ಲಾಟೆಡ್ ಏರಿಯಾ ಏನಿದೆ ಅದರ ಮಿಡ್ಲಲ್ಲಿ ನೀವು ಸ್ಟ್ರೈಟ್ ಲೈನ್ನ ಹಾಕ್ತೀರಾ. ದ್ಯಾಟ್ ಲೈನ್ ಈಸ್ ನಥಿಂಗ್ ಬಟ್ ಟ್ರೆಂಡ್ ಲೈನ್. ಈಗ ಕೆಲವ್ರಿಗೆ ಇದು ಇನ್ನೊಂದು ಚೂರು ಮೇಲ್ಗಡೆ ಹಾಕಿರ್ಬೋದು, ಇನ್ನು ಕೆಲವರು ಇನ್ನೊಂದು ಸ್ವಲ್ಪ ಕೆಳಗಡೆ ಹಾಕಿರ್ಬೋದು. ಹೀಗಾಗಿ ಇದೇನಾಗಿರುತ್ತೆ, ಸಬ್ಜೆಕ್ಟಿವ್ ಆಗಿರುತ್ತೆ. ಎಕ್ಸಾಕ್ಟಾಗಿ ನಮಗೆ ಮ್ಯಾಥಮೆಟಿಕ್ಸಲ್ಲಿ ಏನು ವ್ಯಾಲ್ಯೂ ಎಕ್ಸಾಕ್ಟಾಗಿ ಸಿಗುತ್ತೆ ಆ ರೀತಿ ಎಕ್ಸಾಕ್ಟ್ ವ್ಯಾಲ್ಯೂ ನಮಗೆ ಸಿಗದೆ ಹೋಗಬಹುದು. ಇದಿಷ್ಟು ಗ್ರಾಫಿಕ್ ಮೆಥಡ್ ಬಗ್ಗೆ ಆಯಿತು. ಗ್ರಾಫಿಕ್ ಮೆಥಡ್ ಅಂದರೆ ಏನು ಮಾಡ್ತೀರಾ, ಆ್ಯಕ್ಚುಯಲ್ ಡೇಟಾನ ಪ್ಲಾಟ್ ಮಾಡ್ತೀರಾ. ಆ್ಯಕ್ಚುಯಲ್ ಡೇಟಾ ಪ್ಲಾಟ್ ಮಾಡಿ ಆದಮೇಲೆ ಅದರಲ್ಲಿ ಮಿಡ್ಲ್ ಏರಿಯಾ ಯಾವುದು ಅಂತ ಐಡೆಂಟಿಫೈ ಮಾಡಿ ಆ ಮಿಡ್ಲ್ ಏರಿಯಾನಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ ತನಕ ಒಂದು ಸ್ಮೂತ್ ಸ್ಟ್ರೈಟ್ ಲೈನ್ನ ಹಾಕಿದ್ರೆ ದ್ಯಾಟ್ ಲೈನ್ ಈಸ್ ನಥಿಂಗ್ ಬಟ್ ಟ್ರೆಂಡ್ ಲೈನ್. ಈಗ ನೆಕ್ಸ್ಟ್ ನಾವು ಮೆಥಡ್ ಆಫ್ ಸೆಮಿ ಆ್ಯಾವರೇಜಸ್ಗೆ ಹೋಗೋಣ. ದಿಸ್ ಇಸ್ ದ ಸೆಕೆಂಡ್ ಮೆಥಡ್. ಮೊದಲನೇ ಮೆಥಡು ಫ್ರೀ ಹ್ಯಾಂಡ್ ಆರ್ ಗ್ರಾಫಿಕ್ ಮೆಥಡ್. ಇವಾಗ ಎರಡನೇ ಮೆಥಡು ಮೆಥಡ್ ಆಫ್ ಸೆಮಿ ಆ್ಯಾವರೇಜಸ್. ಸೆಮಿ ಅಂತ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಸೆಮಿ ಮೀನ್ಸ್ 2 ಅಂತ. ಸೊ ಇಲ್ಲಿ ನಾವು ಎರಡು ಆ್ಯಾವರೇಜನ್ನು ತಗೊಂಡು ಆ ಎರಡು ಆ್ಯಾವ್ರೇಜ್ ಮೂಲಕ ಒಂದು ಟ್ರೆಂಡ್ ಲೈನ್ನ ಮಾಡ್ತಾ ಇರ್ತೀವಿ. ಈ ಮೆಥಡ್ನಲ್ಲಿ ಏನು ಡೇಟಾ ಕೊಟ್ಟಿರ್ತಾರೋ ಅದನ್ನು ನಾವು ಎಕ್ಸಾಕ್ಟಾಗಿ 2 ಪಾರ್ಟಾಗಿ, ಅಂದರೆ ಆಲ್ಮೋಸ್ಟ್ 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ. ಅಂದರೆ 6 ವರ್ಷದ ಡೇಟಾ ಇದ್ದರೆ 3 ವರ್ಷದ ಡೇಟಾ ಆಗುತ್ತೆ. 10 ವರ್ಷದ ಡೇಟಾ ಇದ್ದರೆ 5 ವರ್ಷದ ಡೇಟಾ ಒಂದು ಪಾರ್ಟು, ಮತ್ತು ನೆಕ್ಸ್ಟ್ 5 ವರ್ಷದ ಡೇಟಾ ಇನ್ನೊಂದು ಪಾರ್ಟು. ಈ ಥರ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಈ ಥರ ಡಿವೈಡ್ ಮಾಡಿಕೊಂಡು ಒಂದೊಂದು ಪಾರ್ಟಿಗೂ ಒಂದೊಂದು ಆ್ಯಾವ್ರೇಜ್ನ ಮಾಡ್ಕೊಳ್ತೀವಿ. ಆವಾಗ ನಮಗೆ 2 ಆ್ಯಾವ್ರೇಜ್ ಸಿಗುತ್ತೆ. ಸೊ ಸೆಮಿ ಆ್ಯಾವರೇಜ್ 2 ಆ್ಯಾವ್ರೇಜ್ ಸಿಕ್ತು. ಈ 2 ಆ್ಯಾವರೇಜನ್ನು ನಾವು ಒಂದು ಸ್ಟಾರ್ಟಿಂಗ್ ಪಾಯಿಂಟು ಒಂದು ಎಂಡಿಂಗ್ ಪಾಯಿಂಟ್ ಅಂತ ತಿಳ್ಕೊಂಡು ಟ್ರೆಂಡ್ ಲೈನ್ನ ಹಾಕ್ತೀವಿ. ದಿಸ್ ಮೆಥಡ್ ಈಸ್ ನಥಿಂಗ್ ಬಟ್ ಸೆಮಿ ಆ್ಯಾವರೇಜ್ ಮೆಥಡ್. ಪ್ರಾಬ್ಲಮ್ ಎಷ್ಟೇ ದೊಡ್ಡದಾದರೂ ನಿಮಗೆ ಆ್ಯಾವ್ರೇಜ್ ಮಾತ್ರ 2 ವ್ಯಾಲ್ಯೂ ಸಿಗುತ್ತೆ. 20 ವರ್ಷದ ಡೇಟಾ ಆಗಿದ್ರೂ ನೀವು ಅದನ್ನ ಏನಂತ ಡಿವೈಡ್ ಮಾಡ್ತೀರಾ, 10 ವರ್ಷದ್ದು 2 ಆಗಿ ಡಿವೈಡ್ ಮಾಡ್ತೀರಾ. ಹಾಗೆ 100 ವರ್ಷ ಡೇಟಾ ಇದ್ರೂ ಅದು 2 ಪಾರ್ಟಾಗಿ ಡಿವೈಡ್ ಆಗುತ್ತೆ. ಫಸ್ಟ್ 51, ನೆಕ್ಸ್ಟ್ 51 ಅಂತ. ಸೊ ಹೀಗೆ 2 ಪಾರ್ಟನ್ನು ಮಾತ್ರ ತೊಗೊಂಡು ಆ 2 ಪಾರ್ಟ್ದು ಆ್ಯಾವ್ರೇಜ್ ತೊಗೊಳ್ತೀವಲ್ವ, ಅದಕ್ಕೋಸ್ಕರ ಇದನ್ನು ಸೆಮಿ ಆ್ಯಾವ್ರೇಜ್ ಮೆಥಡ್ ಅಂತ ಕರಿತೀವಿ. ಈ ಸೆಮಿ ಆ್ಯಾವ್ರೇಜ್ ಮೆಥಡ್ನಲ್ಲಿ ಆಡ್ ನಂಬರ್ ಆಫ್ ಇಯರ್ಸ್ ಕೊಟ್ಟಿದ್ರೆ ಬೇರೆ ಥರ ಆಗುತ್ತೆ, ಈವನ್ ನಂಬರ್ ಆಫ್ ಇಯರ್ಸ್ ಕೊಟ್ಟಿದ್ರೇ ಬೇರೆ ಥರ ಆಗುತ್ತೆ. ಅಂದರೆ ಕ್ಯಾಲ್ಕುಲೇಷನ್ ಎಲ್ಲ ನಾವು ಸಿಮಿಲರ್ ಆಗೇ ಮಾಡ್ತೀವಿ. ಪ್ಲಾಟ್ ಮಾಡುವಾಗ ಗ್ರಾಫ್ನಲ್ಲಿ ನಾವು ವ್ಯಾಲ್ಯೂಸ್ನ ಪ್ಲಾಟ್ ಮಾಡುವಾಗ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ. ಅದೇನು ಅಂತ ನಾನು ನಿಮಗೆ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೋಡಿ, ಡೇಟಾನ ಈವನ್ ನಂಬರ್ ಆಫ್ ಇಯರ್ಸ್ ಇದ್ದರೆ ಈಸಿಯಾಗಿ ಡಿವೈಡ್ ಮಾಡಿಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ 10 ವರ್ಷದ ಡೇಟಾ ಇದೆ. 2001ಇಂದ 2005 ತನಕ ಫಸ್ಟ್ ಪಾರ್ಟ್ ಆಗೋಯ್ತು. ನೆಕ್ಸ್ಟ್ 2006ಇಂದ 2010 ತನಕ ಸೆಕೆಂಡ್ ಪಾರ್ಟ್ ಆಯಿತು. ಅಕಸ್ಮಾತ್ ಏನಾದರೂ ಆಡ್ ನಂಬರ್ ಆಫ್ ಇಯರ್ಸ್ ಕೊಟ್ಟಿದ್ರೆ, ಆಡ್ ನಂಬರ್ ಆಫ್ ಇಯರ್ಸ್ ಅಂದರೆ 7 ವರ್ಷ, 9 ವರ್ಷ, 11 ವರ್ಷ ಈ ರೀತಿ ಡೇಟಾ ಏನಾದರೂ ನಮಗೆ ಇದ್ದರೆ ಆವಾಗ ನಾವೇನು ಮಾಡ್ತೀವಿ ಅಂದರೆ ಮಿಡಲ್ ಇಯರ್ನ ಬಿಟ್ಬಿಡ್ತೀವಿ. ಸೊ ಮಿಡಲ್ ಇಯರ್ ಈಸ್ ಒಮಿಟೆಡ್ ಆ್ಯಂಡ್ ದ ಫಸ್ಟ್ ಪಾರ್ಟ್ ಆ್ಯಂಡ್ ದ ಲಾಸ್ಟ್ ಪಾರ್ಟ್ ವಿಲ್ ಬಿ ಟೇಕನ್ ಕನ್ಸಿಡರ್ಡ್ ಫಾರ್ ಆ್ಯಾವರೇಜಿಂಗ್. ಇವಾಗ 7 ಇಯರ್ಸ್ ಡೇಟಾ ಇದೆ ಅಂತ ಇಟ್ಕೊಳ್ಳಿ. 7 ಇಯರ್ಸ್ ಡೇಟಾನಲ್ಲಿ 2001ಇಂದ 2007 ತನಕ ಡೇಟಾ ಇದೆ. 2001 to 2003 ಫಸ್ಟ್ ಪಾರ್ಟ್ ಆಗುತ್ತೆ. 2004 ಅಂದರೆ ಮಿಡಲ್ ಇಯರ್ ಏನಿದೆ, ದಿಸ್ ಇಯರ್ ವಿಲ್ ಬಿ ಲೆಫ್ಟ್ ಆ್ಯಂಡ್ ದೆನ್ 2005 to 2007 ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ಈಗ ನೋಡಿ ಎಕ್ಸಾಂಪಲ್ನಲ್ಲಿ 2001ಇಂದ 7 ತನಕ ನಮಗೆ ಡೇಟಾ ಇದೆ. ಫಸ್ಟ್ ಪಾರ್ಟು 1 to 3 ತನಕ ಆಯಿತು. 4ನ ನಾವೇನು ಮಾಡಿಬಿಟ್ವಿ, ಬಿಟ್ಬಿಟ್ವಿ, ಒಮಿಟೆಡ್ ಆರ್ ಇಟ್ ಈಸ್ ಲೆಫ್ಟ್ ಓವರ್. ಆ್ಯಂಡ್ ದೆನ್ 5 to 7 ತನಕ ಒಂದು ಪಾರ್ಟ್ ಆಗಿದೆ. ಇದಿಷ್ಟೇ ಡಿಫ್ರೆನ್ಸು. ಈವನ್ ನಂಬರ್ ಆದರೆ 2 ಪಾರ್ಟು ಕರೆಕ್ಟಾಗಿ ಡಿವೈಡೇ ಆಗೋಗುತ್ತೆ, ಯಾವುದೂ ನಾವು ಬಿಟ್ಬಿಡೋ ಚಾನ್ಸ್ ಅಂತ ಇರೋದಿಲ್ಲ. ಆದರೆ ಆಡ್ ನಂಬರ್ ಆಫ್ ಇಯರ್ಸಲ್ಲಿ ಏನಾಗುತ್ತೆ ಅಂದರೆ ಮಧ್ಯದ ಇಯರ್ನ ನಾವು ಬಿಟ್ಬಿಟ್ಟು ಫಸ್ಟ್ ಒಂದು ಪಾರ್ಟು ಮತ್ತು ಮಧ್ಯದ ಇಯರ್ನ ಬಿಟ್ಟಿರ್ತೀವಲ್ಲ ಅದಾದಮೇಲಿಂದ ಒಂದು ಪಾರ್ಟ್ ಅಂತ ನಮಗೆ ಸಿಗುತ್ತೆ. ಇವಾಗ ಸ್ಟೆಪ್ಸ್ ಯಾವ ಥರ ನಾವು ಪ್ರಾಬ್ಲಮ್ ಮಾಡ್ತೀವಿ ಅನ್ನೋದಕ್ಕೆ ಸ್ಟೆಪ್ಸ್. ಫಸ್ಟ್ ಡಿವೈಡ್ ದ ಡೇಟಾ ಇಂಟು 2 ಪಾರ್ಟ್ಸ್. ಡೇಟಾನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ.
ಕ್ಯಾಲ್ಕುಲೇಟ್ ದ ಆವ್ರೇಜ್ ಫಾರ್ ಬೋತ್ ದ ಪಾರ್ಟ್ಸ್ ಸಪ್ರೇಟ್ಲಿ. ಎರಡು ಪಾರ್ಟ್ಗೂ ಸಪ್ರೇಟಾಗಿ ಆವ್ರೇಜ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 6 ಇಯರ್ಸ್ ಡೇಟಾ ಇದೆ ಅಂದರೆ 3 ಇಯರ್ಸ್ ಆಗಿ ಡಿವೈಡ್ ಮಾಡಿದ್ದೀರಾ. ಆಗ ಫಸ್ಟ್ 3 ಇಯರ್ಸ್ಗೆ ಒಂದು ಆವ್ರೇಜ್ ಆಯಿತು, ಸೆಕೆಂಡ್ 3 ಇಯರ್ಸ್ಗೆ ಇನ್ನೊಂದು ಆವ್ರೇಜ್ ಆಯಿತು. 2 ಆವ್ರೇಜ್ ವ್ಯಾಲ್ಯೂಸ್ ಆರ್ ಕನ್ಸಿಡರ್ಡ್ ಆಸ್ ದ ಪಾಯಿಂಟ್ಸ್ ಆಫ್ ಟ್ರೆಂಡ್. ನಮಗೀಗ ಏನು ಆವ್ರೇಜ್ ಬಂದಿದೆ, ಫಸ್ಟ್ ಪಾರ್ಟಿಗೆ ಒಂದು ಆವ್ರೇಜ್ ಬರುತ್ತೆ, ಸೆಕೆಂಡ್ ಪಾರ್ಟಿಗೆ ಒಂದು ಆವ್ರೇಜ್ ಬರುತ್ತೆ. ಈ ಆವ್ರೇಜ್ನ ನಾವು ಟ್ರೆಂಡ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಆನ್ ಗ್ರಾಫ್ ಆ್ಯಕ್ಚುಯಲ್ ಡೇಟಾ ಈಸ್ ಪ್ಲಾಟೆಡ್. ಆ್ಯಕ್ಚುಯಲ್ ಡೇಟಾನ ಗ್ರಾಫ್ನಲ್ಲಿ ಹಾಕ್ತೀವಿ. ಅದಾದಮೇಲೆ ಟ್ರೆಂಡ್ ಲೈನ್ ಈಸ್ ಫಿಟೆಡ್ ವಿತ್ ದ ಆವ್ರೇಜ್ ಒಬ್ಟೈನ್ಡ್. ನಮಗೇನು ಆವ್ರೇಜ್ ವ್ಯಾಲ್ಯೂ ಬಂದಿದೆಯೋ ಆ ವ್ಯಾಲ್ಯೂನ ನಾವು ಟ್ರೆಂಡ್ ಲೈನ್ ಆಗಿ ಮಾರ್ಕ್ ಮಾಡಿ ಹಾಕ್ತೀವಿ. ಇವಾಗ ಒಂದು ಎಕ್ಸಾಂಪಲ್ನ ತಗೊಳ್ಳೋಣ. ಆಡ್ ನಂಬರ್ ಆಫ್ ಇಯರ್ಸ್ ಇರೋವಂಥ ಒಂದು ಎಕ್ಸಾಂಪಲು. 2001ಇಂದ 2007 ತನಕ ನಮಗೆ ಇಯರ್ಸ್ ಇದೆ, ಅಂದರೆ 7 ಇಯರ್ಸ್ ಡೇಟಾ ಇದೆ. 7 ಇಯರ್ಸ್ ಡೇಟಾ ಇದ್ದಾಗ ನ್ಯಾಚುರಲಿ ಆ್ಯಸ್ ಐ ಟೋಲ್ಡ್ ಯು, ನಿಮಗೆ ಹೇಳ್ದ ಹಾಗೆ ನಾವೇನು ಮಾಡ್ತೀವಿ, 7 ಇಯರ್ಸ್ ಡೇಟಾ ಅಂತ ಹೇಳಿದಾಗ ಮಿಡಲ್ ಇಯರ್ 2004ನಲ್ಲಿ 110 ಅಂತ ಏನು ವ್ಯಾಲ್ಯೂ ಇದೆ ಅದನ್ನ ನಾವು ಬಿಟ್ಬಿಡ್ತೀವಿ. 2001ಇಂದ 2003 ತನಕ ಫಸ್ಟ್ ಆವ್ರೇಜ್ ಕಂಡುಹಿಡಿತಾ ಇದ್ದೀವಿ. ಈ ಆವ್ರೇಜ್ ಕಂಡುಹಿಡಿಬೇಕು ಅಂದರೆ 102 + 105 + 114 ಡಿವೈಡೆಡ್ ಬೈ 3 ಮಾಡ್ತೀರಾ. ಆವ್ರೇಜ್ ವ್ಯಾಲ್ಯೂ ನಿಮಗೆ 107 ಬಂದಿದೆ. ಅದೇ ಥರ ಸೆಕೆಂಡ್ ಪಾರ್ಟ್ಗೂ ಮಾಡಿದಾಗ ನಿಮಗೆ 112 ಅಂತ ಆವ್ರೇಜ್ ವ್ಯಾಲ್ಯೂ ಬಂದಿದೆ. ಇವಾಗ ಗ್ರಾಫ್ನಲ್ಲಿ ಪ್ಲಾಟ್ ಮಾಡುವಾಗ ಇಲ್ಲೇನು ಮಾಡ್ತೀರಾ ಅಂದರೆ 107 ಅನ್ನೋದು ಯಾವ ನೇರಕ್ಕೆ ಬರಬೇಕು ಅಂದರೆ ಈ 3 ವರ್ಷದಲ್ಲಿ ಮಿಡ್ಲ್ ಇಯರ್ ಯಾವುದು 2002, ಅದಕ್ಕೆ 107 ಬರಬೇಕು. ಅದೇ ಥರ 2005ಇಂದ 2007 ತನಕ ಮಿಡಲ್ ಇಯರು 2006 ಆಗುತ್ತೆ. 2006 ನೇರಕ್ಕೆ 112ನ ಪ್ಲಾಟ್ ಮಾಡ್ತೀರಾ. ಫಸ್ಟು ಆ್ಯಕ್ಚುಯಲ್ ಡೇಟಾ ಪ್ಲಾಟ್ ಮಾಡ್ತೀರಾ. ಈ ಪರ್ಪಲ್ ಲೈನ್ ಏನಿದೆ ಅದು ಆ್ಯಕ್ಚುಯಲ್ ಡೇಟಾ ಆಗಿದೆ. ಅದಾದಮೇಲೆ ಟ್ರೆಂಡ್ ಲೈನ್ನ ಹಾಕ್ತೀರಾ. ಟ್ರೆಂಡ್ ಲೈನ್ ನಿಮಗೆ ಇಷ್ಟುದ್ದ ಬರಲ್ಲ, ನಾವು ಟ್ರೆಂಡ್ ಲೈನ್ನ ಎಕ್ಸ್ಟೆಂಡ್ ಮಾಡ್ಕೋಬೋದು. ಬಿಕಾಸ್ ಇಟ್ ಈಸ್ ಅ ಲೀನಿಯರ್ ಟ್ರೆಂಡ್ ಆಗಿರೋದ್ರಿಂದ, ಅಂದರೆ ಸ್ಟ್ರೈಟ್ ಲೈನ್ ಟ್ರೆಂಡ್ ಆಗಿರೋದ್ರಿಂದ ಟ್ರೆಂಡ್ ಲೈನ್ನ ನಾನು ಎಕ್ಸ್ಟೆಂಡ್ ಮಾಡಿದ್ದೀನಿ ಅಷ್ಟೇ. ಸೊ ದಿಸ್ ಇಸ್ ಹೌ ವಿ ಡೂ ಟ್ರೆಂಡ್ ಲೈನ್ ಇನ್ ಮೆಥಡ್ ಆಫ್ ಸೆಮಿ ಆ್ಯವರೇಜಸ್. ಈಗ ಅಕಸ್ಮಾತ್ ಏನಾದರೂ ಈವನ್ ನಂಬರ್ ಆಫ್ ಇಯರ್ಸ್ ಇದ್ದರೆ ಯಾವ ಥರ ಮಾಡ್ತೀವಿ ಅಂತ. ಈವನ್ ನಂಬರ್ ಆಫ್ ಇಯರ್ಸ್ ಇದೆ, ಇಲ್ಲಿ 8 ಇಯರ್ಸ್ದು ಡೇಟಾ ಇದೆ. 8 ಇಯರ್ಸ್ ಡೇಟಾನ 4 ಇಯರ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಇದು ಕರೆಕ್ಟಾಗಿ ಈಕ್ವಲ್ ಆಗಿ ಡಿವೈಡ್ ಆಗೋದ್ರಿಂದ ಮಧ್ಯದ ವ್ಯಾಲ್ಯೂನ ಬಿಟ್ಬಿಡಬೇಕು ಅನ್ನೋಂತಹ ಪ್ರಮೇಯ ಏನೂ ಬರೋದಿಲ್ಲ. ಇವಾಗ ಇಲ್ಲಿ ನೋಡಿ, ಆವ್ರೇಜ್ ಮಾಡಿದ್ಮೇಲೆ ಅಂದರೆ 4 ವ್ಯಾಲ್ಯೂಸ್ ಇದೆ, 4 ವ್ಯಾಲ್ಯೂಸ್ನ ಆ್ಯಡ್ ಮಾಡ್ತೀರಾ, ಡಿವೈಡೆಡ್ ಬೈ 4 ಆಗುತ್ತೆ, ಆವ್ರೇಜ್ ಸಿಕ್ಕಿದೆ. ಪ್ಲಾಟ್ ಮಾಡುವಾಗ ಎಲ್ಲಿ ಪ್ಲಾಟ್ ಮಾಡಬೇಕು ಅಂದರೆ ಇದರಲ್ಲಿ ಈ 4 ವ್ಯಾಲ್ಯೂಗೆ ಮಿಡಲ್ ವ್ಯಾಲ್ಯೂ ಯಾವುದು, ಬಿಟ್ವೀನ್ 2001 ಆ್ಯಂಡ್ 2. 437 ಅನ್ನೋದು 2001 ಮತ್ತು 2 ಮಧ್ಯದಲ್ಲಿ ನಾವು ಹಾಕ್ತೀವಿ. ಅದೇ ಥರ 485.5 ಬಂದಿದೆಯಲ್ವ ಸೆಕೆಂಡ್ ಪಾರ್ಟಿಗೆ, ಅದನ್ನು 2005 ಮತ್ತು 6 ಮಧ್ಯದಲ್ಲಿ ಪ್ಲಾಟ್ ಮಾಡ್ತೀವಿ. ಈ ರೀತಿ ಮಾಡಿಬಿಟ್ಟು ನಾವು ಗ್ರಾಫ್ನ ಮಾಡ್ತೀವಿ. ಈ ಪ್ರಾಬ್ಲಮಲ್ಲಿ ಆ್ಯಕ್ಚುಯಲ್ ಲೈನು ಮತ್ತು ಟ್ರೆಂಡ್ ಲೈನು ಎರಡು ಸಿಮಿಲರೇ ಇದೆ, ಆಲ್ಮೋಸ್ಟ್ ಸೇಮ್ ಬರ್ತಾ ಇದೆ. ಹಾಗಾಗಿ ನಿಮಗೆ ಅದೆರಡು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರೋದ್ರಿಂದ ಕರೆಕ್ಟಾಗಿ ಕಾಣ್ತಾ ಇಲ್ಲ. ಒಂದು ಸ್ವಲ್ಪ ಬ್ಲೂ ಶೇಡ್ ಟೈಪಲ್ಲಿರೋದು ಆ್ಯಕ್ಚುಯಲ್ ಡೇಟಾ, ಬ್ಲ್ಯಾಕ್ನಲ್ಲಿರೋ ಬರೋಂಥದ್ದು ಟ್ರೆಂಡ್ ಲೈನ್ ಆಗಿದೆ. ಸೊ ಇವತ್ತಿನ ಸೆಷನ್ನ ನಾನು ಸಮ್ಮಪ್ ಮಾಡಬೇಕಂತ ಅಂದರೆ, ಇವತ್ತು ನಾವು 2 ಮೆಥಡ್ನ ನೋಡಿದ್ವಿ. 2 ತುಂಬ ಸಿಂಪಲ್ ಆಗಿರೋ ಮೆಥಡ್ಡು. ಒಂದು ಫ್ರೀ ಹ್ಯಾಂಡ್ ಆರ್ ಗ್ರಾಫಿಕ್ ಮೆಥಡ್ ಅಂತ, ಇನ್ನೊಂದು ಸೆಮಿ ಆವ್ರೇಜ್ ಮೆಥಡ್ ಅಂತ. ಫ್ರೀ ಹ್ಯಾಂಡ್ ಆರ್ ಗ್ರಾಫಿಕ್ ಮೆಥಡ್ನಲ್ಲಿ ಮಾಮೂಲಿ ನಾವು ಗ್ರಾಫ್ ಹೇಗೆ ಪ್ಲಾಟ್ ಮಾಡ್ತೀವಿ ಅದೇ ಥರ ಗ್ರಾಫ್ ಹಾಕ್ತೀವಿ. ಟ್ರೆಂಡ್ ಲೈನ್ನ ಪರ್ಸ್ನಲ್ ಜಡ್ಜ್ಮೆಂಟ್ ಬೇಸಿಸ್ ಮೇಲೆ ಮಧ್ಯದಲ್ಲಿ ಸ್ಮೂತ್ ಸ್ಟ್ರೇಟ್ ಲೈನ್ನ ಹಾಕ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಟ್ರೆಂಡ್ ಲೈನ್. ನೆಕ್ಸ್ಟ್ ಇನ್ನು ಸೆಮಿ ಆವ್ರೇಜ್ ಮೆಥಡ್ನಲ್ಲಿ ಆಡ್ ನಂಬರ್ ಆಫ್ ಇಯರ್ಸ್ ಬಂದಾಗ ಮಿಡಲ್ ಇಯರ್ನ ಬಿಟ್ಬಿಟ್ಟು ಆವ್ರೇಜ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮತ್ತು ಯಾವ ಆವ್ರೇಜ್ ನಾವು 3 ವ್ಯಾಲ್ಯೂ 5 ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ ಅದರಲ್ಲಿ ಮಧ್ಯದ ಇಯರ್ ಯಾವುದಿರುತ್ತೋ ಅದರ ನೇರಕ್ಕೆ ಪ್ಲಾಟ್ ಮಾಡ್ತೀವಿ. ಈವನ್ ನಂಬರ್ ಆಫ್ ಇಯರ್ಸ್ ಆಗಿದ್ದರೆ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿಬಿಟ್ಟು 2 ಇಯರ್ಸ್ ಬಿಟ್ವೀನ್ ಬಂದಿರುತ್ತೆ ಅದು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ 2001 ಮತ್ತು 2 ಮಧ್ಯ, 5 ಮತ್ತು 6 ಮಧ್ಯ ಈ ರೀತಿ ಬಂದಿರುತ್ತೆ. ಎಕ್ಸಾಕ್ಟ್ ಆ ಇಯರ್ಗೇ ಕರೆಕ್ಟ್ ಬಂದಿರಲ್ಲ, ಆ ಇಯರ್ದು ಮಧ್ಯದಲ್ಲಿ ಬಂದಿರುತ್ತೆ. ಈ ರೀತಿ ಪ್ಲಾಟ್ ಮಾಡಿದ್ಮೇಲೆ ನಾವು ಡ್ರಾ ಮಾಡಿದ್ರೆ ಲೈನು 2 ವ್ಯಾಲ್ಯೂ ಸಿಕ್ಕಿರುತ್ತಲ್ವ, ಆ 2 ಪಾಯಿಂಟ್ನು ಜಾಯಿನ್ ಮಾಡಿದ್ರೆ ದಟ್ ಈಸ್ ನಥಿಂಗ್ ಬಟ್ ಟ್ರೆಂಡ್ ಲೈನ್. ನೆಕ್ಸ್ಟ್ ಸೆಷನಲ್ಲಿ ನಾನು ನಿಮಗೆ ನೆಕ್ಸ್ಟ್ ಮೆಥಡ್ ಮೂವಿಂಗ್ ಆವ್ರೇಜ್ ಮೆಥಡ್ ಅಂತ, ಆ ಮೆಥಡನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ವಾಟ್ಸಪ್ನಲ್ಲಿ ಒಂದಷ್ಟು ಪ್ರಾಕ್ಟೀಸ್ ಎಕ್ಸಸೈಸಸ್ಸು ಹಾಕ್ತೀನಿ, ದಯವಿಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಿಮಗೇನೇ ಡೌಟ್ ಇದ್ರೂ ನನಗೆ
ವಾಟ್ಸಪ್ ಮೂಲಕ ಕ್ವೆಶನ್ಸ್ನ ಹಾಕಿ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ವೆರಿ ಮಚ್.